ಮತ್ತೆ ಇದೇ ಇಶ್ಯೂ ಮತ್ತೆ 10/10/2023 ಇನ್ನೊಂದು ಮೀಟಿಂಗ್ ಆಗುತ್ತೆ. ಮತ್ತೆ ಅವರೇನು ಹೇಳ್ತಾರೆ, 10/10/2023 ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ, ಈ ಸಿಸಿಟಿವಿ ಫುಟೇಜಸ್ ಮತ್ತೆ ರಿಕ್ರೂಟ್ಮೆಂಟ್ ಬ್ಯಾಚ್ ನಂಬರ್ 1 ಇನ್ಫಾರ್ಮೇಶನ್, ರಿಲೆವೆಂಟ್ ಇನ್ಫಾರ್ಮೇಶನ್ಗಳು ಇದನ್ನ ಚೇರ್ಮನ್ ಮತ್ತು ಮೆಂಬರ್ಸ್ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. 10/10/23 ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡಿ. ಎಗೈನ್ 23/11/2023 ನವೆಂಬರ್ ತಿಂಗಳಿಗೆ ಅಜೆಂಡಾ ನಂಬರ್ 29 ನಲ್ಲಿಟ್ಟು ಅದರಲ್ಲಿ ಈ 23/11/23 ಮೀಟಿಂಗ್ ನಲ್ಲಿ ಅವತ್ತಿನ ಸೆಕ್ರೆಟರಿ ಏನೇನು ನಾವು ಈ 9 ಜನ ಕ್ಯಾಂಡಿಡೇಟ್ಗಳದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಏನಿದ್ರು ಅದರ ಬಗ್ಗೆ ಆ ರೆಕಾರ್ಡ್ ವೆರಿಫಿಕೇಶನ್, ಸಿಸಿಟಿವಿ ಫುಟೇಜಸ್ದು ಅದನ್ನ ಯಾವ ರೀತಿಯಲ್ಲಿ ನಾವು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ನ ಇವ್ರನ್ನ ವೆರಿಫೈ ಮಾಡತಕ್ಕಂಥದ್ದಕ್ಕೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಸೆಕ್ರೆಟರಿ ಜೊತೆನಲ್ಲಿ ಆ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಆ ಅಬ್ಜೆಕ್ಷನ್ ಎಲ್ಲ ವೆರಿಫೈಡ್ ಅಂತ ಹೇಳಿ, ಫುಟೇಜಸ್ ಆಫ್ some candidates are not available and representative of agency was secured and informed about this lapse and asked him to verify and submit the concerned CCTV footages ಅಂತಾರೆ. ಇಲ್ಲಿ 23 ಮೀಟಿಂಗ್ ನಲ್ಲಿ ಈ ಸೆಕ್ರೆಟರಿ ಇವರು ಹೇಳ್ತಾರೆ ಸಿಸಿಟಿವಿ ಫುಟೇಜಸ್ ಅವೈಲಬಿಲಿಟಿ ಇರಲಿಲ್ಲ, ಎಲ್ಲ ಮಗ್ಗಿತ್ತು, ಅದೇನಾಗಿತ್ತು ಅಂತ ಕೊಟ್ಕೊಂಡವ್ರೆ. ಇದನ್ನ ಇದು 2 ತಿಂಗಳ ಹಿಂದೆ ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ ಆಗಿರೋದು 2 ತಿಂಗಳ ಹಿಂದೆ. ಈಗ ಇದು 2 ತಿಂಗಳಿಂದ ಇದೇನು ಎಲೆಕ್ಷನ್ ಪ್ರಾವಿಷನಲ್ ಲಿಸ್ಟ್ ಆಗಿದೆ, 2 ತಿಂಗಳ ಆದ ಮೇಲೆ ಈ ಕಂಪ್ಲೇಂಟ್ಗಳ ಆಧಾರದ ಮೇಲೆ ದೇರ್ ಇಸ್ ನೋ ಮೀನಿಂಗ್ ಇನ್ ವಿತ್ಹೋಲ್ಡಿಂಗ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ and insisted the commission to approve final selection list. ಇದೇನು ಉಪಯೋಗ ಬರೋದಿಲ್ಲ. ಈಗಾಗಲೇ 2 ತಿಂಗಳಿಂದನೇ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಆಗಿದೆ. ಫೈನಲ್ ಲಿಸ್ಟ್ ನ ತಡೆ ಹಿಡಿತಕ್ಕಂಥದ್ದು ಅನವಶ್ಯಕ. ಈಗ ಇದನ್ನು ಹೇಳಿ ಸೆಲೆಕ್ಷನ್ ಮಾಡೋದಕ್ಕೆ ಅಪ್ರೂವಲ್ ಕೊಡಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ ಆಯೋಗದವರು ಅಪ್ರೂವಲ್ ಕೊಡಲ್ಲ. ಸೆಕ್ರೆಟರಿ 2 ತಿಂಗಳಿಂದ ಇದೆಲ್ಲ ಆಗೋಗಿರೋದು, ಈಗ ಇಟ್ಕೊಂಡು ಏನ್ ಮಾಡ್ತೀರಿ, ಅಪ್ರೂವಲ್ ಕೊಟ್ಬಿಡೋದು ಒಳ್ಳೇದು ಫೈನಲ್ ಲಿಸ್ಟ್ಗೆ ಅಂತ ಹೇಳಿ, ಅದಕ್ಕೆ ಅವ್ರು ಕೊಡಲ್ಲ. ಇಲ್ಲಿ ಯಾವೊಂದು ಸಿಸಿಟಿವಿ ಫುಟೇಜಸ್ ಅವೈಲಬಿಲಿಟಿ ಇಲ್ಲ, ಕ್ಯಾಂಡಿಡೇಟ್ದು ಸಸ್ಪೆಕ್ಟ್ ಏನಿದೆ, ಅವರ ಪರ್ಫಾರ್ಮೆನ್ಸ್, ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳು ಅದೆಲ್ಲ ಇದ್ರೂ ಸಹ ಈ ಲಿಸ್ಟ್ ಅನ್ನು ಮಾಡಬೇಕು ಅಂತ ಸೆಕ್ರೆಟರಿ ಹಾಲಿ ತೀರ್ಮಾನ ತಗೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಆಮೇಲೆ ಈ 8/12/2023 ಈ ಮೀಟಿಂಗ್ ಆದಮೇಲೆ 28/11/23 ಮೀಟಿಂಗ್ ನಂತರ 8/12/23 ಮತ್ತೆ ಏನ್ ಮಾಡ್ತಾರೆ ಮೀಟಿಂಗ್ ನಲ್ಲಿ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಅಂತ ಹೇಳಿ 3 ಜನ ಮೆಂಬರ್ದು ಸಬ್ ಕಮಿಟಿ ಮಾಡ್ತಾರೆ. ಕಮಿಷನ್ ನಲ್ಲಿ 3 ಜನ ಮೆಂಬರ್ದು ಸಬ್ ಕಮಿಟಿ ಮಾಡಿ, ಈ ಸಬ್ ಕಮಿಟಿಯವರು 13/12/2023
ಹಾಗೂ 20/12/2023 2 ಮೀಟಿಂಗ್ ಮಾಡ್ತಾರೆ. 2 ಮೀಟಿಂಗ್ ಮಾಡಿದ ಮೇಲೆ ಇಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವ ಆನ್ಲೈನ್ ಅರ್ಜಿ ಮತ್ತು ಪ್ರವೇಶ ಪತ್ರದೊಂದಿಗೆ ಫೇಸ್ ರೆಕಗ್ನಿಷನ್ ಡೇಟಾ ಪರಿಶೀಲಿಸಿ ತಾಳೆ ಮಾಡಲಾಗಿರುತ್ತದೆ. ಆದರೆ ಸಿಸಿ ಕ್ಯಾಮೆರಾ ಫುಟೇಜ್ ಲಭ್ಯವಾಗದೇ ಇರುವ ಅಭ್ಯರ್ಥಿಗಳ ವಿವರ ಈ ಕೆಳಗಂಟಿದಂತೆ ಎಲ್ಲ ಒಂದು ರಿಪೋರ್ಟ್ ಮಾಡ್ತಾರೆ. ಈ 3 ಮೆಂಬರ್ ಕಮಿಟಿ ಇದೆಯಲ್ಲ, ಅವರಿಗೆ ಅವತ್ತಿನ ಸೆಕ್ರೆಟರಿ ಕೋಆಪರೇಷನ್ ಕೊಡಲ್ಲ. 2 ಮೀಟಿಂಗ್ ಮಾಡಿರ್ತಾರೆ. ಅವ್ರು ಏನೇನು ಡಾಕ್ಯುಮೆಂಟ್ ಬೇಕು ಕಮಿಟಿ ಮುಂದೆ ಇಡಬೇಕು ಅಂತ ಹೇಳ್ತಾರೆ. ಇದು ಯಾವುದನ್ನು ಇಡೋದಕ್ಕೆ ಅವರಿಗೆ ಕೋಆಪರೇಷನ್ ಕೊಡಲ್ಲ. ಈ ಕೋಆಪರೇಷನ್ ಕೊಡಲಿಲ್ಲ ಅಂತ ಹೇಳಿ ಇವರುಗಳು ನಾವಿಲ್ಲಪ್ಪ ಇದು ಸಬ್ ಕಮಿಟಿಲಿ ನಾವು ಇದು ತನಿಖೆ ಮಾಡೋದ್ರಿಂದ ಏನು ಅರ್ಥ ಇಲ್ಲ, ನಾವು ರಿಪೋರ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಸೆಕ್ರೆಟರಿಯಿಂದ ಯಾವುದೇ ರೀತಿ ಕೋಆಪರೇಷನ್ ಇಲ್ಲ, ಅದರಿಂದ ನಾವಿಲ್ಲಿ ಕಂಟಿನ್ಯೂ ಆಗೋದು ಉಪಯೋಗ ಬರಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ವೆನ್ ದ ಎನ್ಕ್ವೈರಿ ವಾಸ್ ಇನ್ ಪ್ರೋಗ್ರೆಸ್, ದ ದೆನ್ ಸೆಕ್ರೆಟರಿ started acting against the interest of the commission, leading to serious confrontation. In view of the indifferent attitude of the secretary, the members of subcommittee informed the chairperson about their non-willingness to participate in the meetings till the secretary obeys, implement the decisions of the commission ಅಂದರು. ಇವರು ಸೆಕ್ರೆಟರಿ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಕೊಡ್ತಾ ಇಲ್ಲ, ಕೆಲಸ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿ ಕೋಆಪರೇಷನ್ ಇಲ್ಲ, ಅವರ ಇಂಡಿಫರೆಂಟ್ ಆಟಿಟ್ಯೂಡ್ ಏನಿದೆ ಆ ಹಿನ್ನೆಲೆಯಲ್ಲಿ ಚೇರ್ಮನ್ ಗಮನಕ್ಕೆ ಇದೆಲ್ಲ ತಂದು ಇದನ್ನ ಮುಂದುವರಿಸಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನ ಇವರು ಒಬೆ ಮಾಡದೇ ಇದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.